ಇರ್ಬೋದು, ಡಿ ಕೆ ಜಿ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಮತ್ತೊಬ್ಬ ಇರ್ಬೋದು. ಇಂಥ ಕೆಲವೊಂದಿಷ್ಟೇ ಹೋಗಿ ಅಲ್ಲಿ ಯೋಗ್ಯರು ಬರಬೇಕು ಅಂತ, ನಿಜವಾಗಿಯೂ ಜನಪರ ಕಾಳಜಿದಂಥ ನಾಯಕರು ಬರಬೇಕು ಅಂತ. ಅಂಥವ್ರಿಗೆ ಮಾತ್ರ ಇವೆಲ್ಲ ವಿಚಾರ ಹೇಳಕ್ಕೆ ಸಾಧ್ಯ. ಹೌದಪ್ಪ, ರಿಸರ್ವೇಷನ್ ಬೇಕು, ಮತ್ತೇನು ಮಾಡಬೇಕು? ಆ ಸಂದರ್ಭದಲ್ಲಿ ಸಹಜವಾಗಿ ಕೇಜ್ರಿವಾಲ್ ಹಾಕಿದಂಥ ಗ್ಯಾರಂಟಿ ಅಷ್ಟೇ ಅಲ್ಲ, ಈ ಒಂದು ಕೃಷಿಗೆ ಒಂದು ನಾವು ಈಗ ಮೆನ್ನೆಲ್ಲ ಇದು ವಾದ ಮಾಡ್ತಾನೆ ಇದ್ದೀನಿ ನನ್ನ ತಮ್ಮಂದಿಗೆ, ಕೃಷಿಗೆ ಆದ್ಯತೆ ಕೊಟ್ಟರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಅಲ್ಲಿ ನೀವು ಹೊರಗುತ್ತಿ ಮೇಲೆ ಇದು ಮಾಡಿರಿ, ಆದರೆ ಅವ್ರಿಗೆ ಒಂದು ಪೇಮೆಂಟ್ ಫಿಕ್ಸ್ ಆಯ್ತಪ್ಪ, ಈ ಲೇಬರ್ಗೆ ಇಷ್ಟು ಈ ಪೇಮೆಂಟ ಅವ್ರು ಎಷ್ಟು ದಿವಸ ವರ್ಕ್ ಮಾಡ್ತಾರಲ್ಲೇ ಆ ಲೆಕ್ಕದ ಮೇಲೆ ಅಲ್ಲೂ ಸಹಿತ ಉದ್ಯೋಗಗಳಿದ್ದಾವೆ ಈ ಆ ಇಲಾಖೆಯಲ್ಲೂ. ಅದರಿಂದ ಹೊಲದಲ್ಲೂ ಸಹಿತ ಉದ್ಯೋಗಗಳಿದ್ದಾವೆ. ಅದರಲ್ಲಿ ದುಡಿಲಿಕ್ಕೆ ಒಂದು ಶಾರೀರಿಕ ದೃಢತೆ ಬೇಕಾಗ್ತದೆ, ಶಕ್ತಿ ಬೇಕಾಗ್ತದೆ. ಅವ್ರಿಗೂ ಸಹಿತ ಅಲ್ಲೇ ನಾವು ಆ ಕೆಲಸ ಮಾಡೋದಕ್ಕೆ ಮೋಸ್ಟ್ಲಿ ಮೀಸಲಾತಿ ಯೂಸ್ ಆಗಲಿಕ್ಕೆ ಇಲ್ಲ. ಯಾಕಂದರೆ ಎಲ್ಲರೂ ಆ ಕೆಲಸ ಒಲ್ಲಂತೆ ಓಡಿ ಹೋಗ್ತಾರೆ. ದೈಹಿಕ ಶ್ರಮ ಬೇಕಾಗಿ ನಮ್ಮ ಜನಕ್ಕೆ ನಾವು ಹಂಗೆ ಇದ್ವಿ. ಲೇಬರ್ಗಳು ಹೇಳಿದ್ನಿಲ್ಲ ಆರಂಭದಲ್ಲ, ಕೆಲಸ ಕಡಿಮೆ ಆಗಬೇಕು, ಪಗಾರ ಹೆಚ್ಚು ಬರಬೇಕು. ಈ ನೀತಿ ಯಾರಲ್ಲಿದ್ದರೂ ತಪ್ಪದು, ಲೇಬರಲ್ಲಿರಲಿ ಮತ್ತು ಮಾಲೀಕರಲ್ಲಿ ಏನಾಗಿಬಿಟ್ಟದಪ್ಪ ಅಂದ್ರೆ ಪಗಾರ ಕಡಿಮೆ ಕೊಡಬೇಕು, ಹೆಚ್ಚು ದುಡಿಸಬೇಕು. ಇವತ್ತು ನೋಡಿರಿ, ಮೊದಲು 8 ತಾಸು ಇತ್ತು ಲೇಬರ್ ಆ್ಯಕ್ಟ್ ಒಳಗೆ, ಇವತ್ತು 9 ತಾಸು 10 ತಾಸು ದುಡಿಸ್ಕೊತಾರೆ, ಕೆಲವು 12 ತಾಸು ದುಡಿಸ್ಕೊತಾರೆ. ಇವು ಬಂದವು ಇವತ್ತು ಏನಪ್ಪ, ಭಾಳ ದುಡಿಸ್ಕೊಳ್ಳೋದು, ಕಡಿಮೆ ರೊಕ್ಕ ಕೊಡೋದು, ಇದು ತಪ್ಪ. ಇದಕ್ಕಾಗಿ ಈ ಒಂದು ನ್ಯಾಯ, ಒಂದು ಸಾಮಾಜಿಕ ನ್ಯಾಯ ಇದ್ರೆ ಆ ನೆಲೆಯಲ್ಲಿ ಇವತ್ತು ಮೀಸಲಾತಿಯನ್ನು ತರೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡಲಿ. ಮತ್ತು ಅದಕ್ಕಾಗಿ ಇನ್ನಷ್ಟು ಇವು ಇಂಥವನ್ನೇ ಇನ್ನು ಮೋಸ್ಟ್ಲಿ ಪರ್ಮನೆಂಟ್ ಅನ್ನುವಂಥದ್ದು ಮೋಸ್ಟ್ ಪ್ರೊಬಬಲಿ ಇನ್ನು ಎಲ್ಲರೂ ಈಗ ನೋಡಿರಿ, ನಿಮಗೆ ಗೊತ್ತದ ಮೋದಿಯವರಂತೆ ಎಲ್ಲರೂ ಪ್ರೈವೇಟ್ ಕೈ ಕೊಟ್ಟಿದ್ದಾರೆ, ಕಾರ್ಪೊರೇಟ್ಗಳ ಕೈಯಾಗ ಬಂದರೆ ರೈಲ್ವೇದಲ್ಲಿ ಹೆಚ್ಚು ನೌಕರಿಗಳು ಸಿಗ್ತಾಯಿದ್ವು ಇಂಡಿಯಾದಲ್ಲೇ. ಯಾಕಂದರೆ ಇಡೀ ದೇಶ ತುಂಬ ಸುತ್ತಾಕುವಂಥದ್ದು ಆ ಡಿಪಾರ್ಟ್ಮೆಂಟ, ಅಲ್ಲಿ ಸಾಕಷ್ಟು ಜನ ನೌಕರಿ ಪಡಿತಾಯಿದ್ರು. ಅದರ ನಂತರ ಬರುತ್ತಿರುವಂಥ ಇವರು ಡಿಫೆನ್ಸು ಸಹಿತ ಅಗ್ನಿಪಥ್ ಮಾಡಿ ಅಲ್ಲೂ ಸಹಿತ ಏನಪ್ಪ ಭಾಳಷ್ಟು ಜನ ಕಡಿಮೆ ಮಾಡಿದ್ದಾರೆ. 40,000 ತೊಗೊಂಡು ಸಹಿತ 40ರಾಗ ಎಷ್ಟಪ್ಪ ಕೇವಲ 75% ಅಷ್ಟೇ ಹೊರಗೆ ಬಂದ, 25% ಪರ್ಮನೆಂಟ್ ಆಗುವಂಥದ್ದು. ಅಂದರೆ ನಾನು ಹೇಳೋದು ಏನಪ್ಪ ಅಂದರೆ ನಿಮಗೆ 75% ಜನ ಅಂದರೆ 40,000 75 ಅಂದರೆ ಎಷ್ಟು ಜನ ಹೋಯ್ತು ನೋಡಿ ಹೊರಗೆ. ಉಳಿದವ್ರು ಎಷ್ಟು 25% ಅವ್ರು ಅಷ್ಟೇ ಇಟ್ಕೊಳ್ಳೋಂಥ ಒಂದು ಪದ್ಧತಿ ತಂದಿದ್ದಾರೆ. ಈ ದೇಶವನ್ನು ರಕ್ಷಣೆ ಮಾಡುತ್ತಿರೋ ಡಿಪಾರ್ಟ್ಮೆಂಟ್ ಅಂದರೆ ಹಿಂಗದ. ಇನ್ನು ಉಳಿದು ಏನಪ್ಪ ಅದೇ ಹೊರಗುತ್ತಿಗೆ ಏನಂತ ಪ್ರಶ್ನೆ ಇಲ್ಲ. 45 ದಿನ ದಾಟಿದ್ರೆ ಹೊರಗುತ್ತಿಗೆಗಳು ಅಲ್ಲ ಬರ್ತಾರೆ. ಅಲ್ಲೇ ಏನಪ್ಪ ಅಂದ್ರೆ ಮೀಸಲಾತಿ ಬರ್ತದೆ ಅನ್ನುವಂಥದ್ದು. ಇನ್ನು ಮೀಸಲಾತಿ ಎಷ್ಟು ಮಟ್ಟಿಗೆ ಪಾಲಿಸ್ತಾರೆ ಏನು, ಮತ್ತು ಪಾಲಿಸಬೇಕಾಗಿದ್ದರೆ ಇಲ್ಲಿ ನಿಯಮಾವಳಿಗಳು ಸಹಿತ ಕಠಿಣ ಆಗಬೇಕಾಗ್ತದೆ. ಅಧಿಕಾರಿಗಳಾದರೂ ಸಹಿತ ನಿಷ್ಠೂರವಾಗಿ ಈ ಒಂದು ಮೀಸಲಾತಿಯನ್ನು ಅಡಾಪ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕೆ ನಮ್ಮಲ್ಲಿ ಅಧಿಕಾರಶಾಹಿವರೆಗೂ ಗೊತ್ತದ ನಿಮಗೆ, ನಾವು ನೋಡ್ತಾ ಬಂದಿದ್ದೀವಿ. ಈ ದೇಶದ ಅರ್ಥವ್ಯವಸ್ಥೆ ಹಳಿ ಬಿಡೋದಕ್ಕೆ ಮೊದಲನೇ ಕಾರಣ ಅಂದ್ರೆ ಈ ಅಧಿಕಾರಶಾಹಿ ವರ್ಗದವರು. ಪೇಮೆಂಟ್ ಸಾಕಷ್ಟು IAS ಜನಕ್ಕೆ ಇನ್ನೂ ನಮ್ಗೆ ಬೇಕು ಅನ್ನುವಂಥ ಎಷ್ಟೆಷ್ಟು ಆಸ್ತಿಗಳು ಇವತ್ತು IAS ಆಫೀಸರ್ಗಳನ್ನ, KS ಆಫೀಸರ್ಗಳನ್ನ, IPS ಆಫೀಸರ್ಗಳನ್ನ, ಇವರ ಆಸ್ತಿ ಇವ್ರ ಮೂಲ ಪೇಮೆಂಟ್ ಎಲ್ಲ ನೋಡಿದಾಗ ಎಷ್ಟು ಪಟ್ಟು ಹೆಚ್ಚಾಗಿದ್ದಾವೆ ನಮ್ಗೆ ಕಂಡು ಬರ್ತದೆ. ಯಾರೊಬ್ಬ ಪ್ರಾಮಾಣಿಕ ಇದ್ದಾರಪ್ಪ ಅವ್ರು ಎಷ್ಟು ಪೇಮೆಂಟ್ ಇದೆ ಅಷ್ಟು ಆಸ್ತಿ ಅಂತ ಹೇಳೋದು ಭಾಳ ಕಷ್ಟ. ಅಂಥವ್ರು ಹುಡುಕಾಡೋದು ಮೋಸ್ಟ್ ಪ್ರಾಬಬಲ್ ಭಾಳ ಕಷ್ಟದ ಕೆಲಸ ಅಂತ. ಹೀಗಾಗಿ ಇವತ್ತು ಅದೇನೂ ಆಗಲಿ, ಹೆಣ್ಮಕ್ಳಿಗೆ 33% ಆ ಒಂದು ರಿಸರ್ವೇಷನ್ದಲ್ಲ. ಅದ್ರ ಜೊತೆಗೆ ರಿಸರ್ವೇಷನ್ ಯಾರು ಎಷ್ಟು ಪ್ರಮಾಣದ ಈಗಾಗಲೇ ಇದೆ ನಮ್ಮ ಕರ್ನಾಟಕ ಸರ್ಕಾರ ರೆಕಮೆಂಡೇಷನ್ ಮಾಡಿದ, ಒಪ್ಪ್ಯದ, ಅದನ್ನು ಅಡಾಪ್ಟ್ ಮಾಡುವಂಥ ಒಂದು ಏನಪ್ಪ ಅಂದ್ರೆ ಆದೇಶವನ್ನು ಸರ್ಕಾರ ಮಾಡಿದ. ವಿಶೇಷವಾಗಿ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಅಪ್ಲೈ ಆಗುವಂಥದ್ದು. ಮತ್ತು ಸ್ವಾಯತ್ತ ಸಂಸ್ಥೆಗಳು ಸ್ವತಃ ನಡೆಸುವಂಥ ಇವತ್ತು ನ್ಯಾಯಾಂಗ ಇರ್ಬೋದು, ಮತ್ತೇನೋ ಇರ್ಬೋದು, ಇನ್ನೊಂದು ಇರ್ಬೋದು, ಮುಂದೆ ಎಲೆಕ್ಷನ್ ಕಮಿಷನ್ ಇರ್ಬೋದು, ಯಾವುದೇ ಸ್ವಾಯತ್ತ ಸಂಸ್ಥೆಗಳು ಅವುಗಳಿಗೂ ಸಹಿತ ಅಡಾಪ್ಟ್ ಆಗ್ತದೆ. ಇದು ಮುಂದೆ ನಿಗಮ ಮಂಡಳಿಗಳು ಅವರು ಸೆಲೆಕ್ಷನ್ ಮಾಡ್ತಿರ್ತಾರೆ. ನಿಗಮಗಳಿಗೆ, ಮಂಡಳಿಗಳಿಗೆ ಒಂದು ಹೊರಗುತ್ತಿದ್ದಾರೆ, ಅಲ್ಲೂ ನಡೀತದೆ. ಮತ್ತು ವಿಶ್ವವಿದ್ಯಾಲಯಗಳಿಗೆ, ಕಾಲೇಜುಗಳಿಗೆ ಈ ಒಂದು ನಾವು ಗೆಸ್ಟ್ ಲೆಕ್ಚರರ್ಸ್ ಅಥವಾ ಕರಿತೀವಿ, ಅವ್ರಿಗೂ ಅಪ್ಲೈ ಆಗ್ತದೆ ಇದು. ಹೀಗಾಗಿ ಇವತ್ತು ಒಂದಿಷ್ಟು ತುಳಿತಕ್ಕೊಳಗಾದಂಥ ಒಂದಿಷ್ಟೇನೋ ಈಗ ಮೇಲೆ ಇಳೋದಕ್ಕೆ ಪ್ರಯತ್ನ ಮಾಡುತ್ತಿರುವಂಥ OBC, SC, ST ಜೊತೆಗೆ ಮೈನಾರಿಟಿ ಯಾರ್ಯಾರು ರಿಸರ್ವೇಷನ್ ಅಪ್ಲೈ ಇದೆ ಅವರಿಗೆಲ್ಲ ಅಪ್ಲೈ ಆಗುವಂಥ ಒಂದೇನೋ ನಿಷ್ಠೂರವಾದ ಕಾನೂನನ್ನು ಹೊರಗುತ್ತಿಗೆ ಅವರಿಗೂ ಸಹಿತ ಇದನ್ನು ಅಡಾಪ್ಟ್ ಮಾಡಿದ್ದ ಒಂದು ಒಳ್ಳೆಯ ಸಂಕೇತ. ಮತ್ತು ಎಲ್ಲರಿಗೂ ಉದ್ಯೋಗ ಸಿಗುವ ಸಾಧ್ಯತೆಗಳು ಇದ್ದಿದ್ರಲ್ಲೇ. ಮತ್ತು ಇನ್ನು ಇಡೀ ಎಲ್ಲ ಸಮುದಾಯಕ್ಕೆ ಉದ್ಯೋಗ ಸಿಗಬೇಕಾಗಿತ್ತು ಅಂದ್ರೆ ಅದನ್ನು ಇನ್ನೊಮ್ಮೆ ಎಲ್ಲರಿಗೂ ಚರ್ಚೆ ಮಾಡಿಕೊಂಡು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅದಾವ ಅನ್ನೋದು ನಮ್ಮ ವಿರೋಧ ಪಕ್ಷಗಳು ಹುಡುಕಾಡಿ ತೆಗಿಬೇಕ್ರಿ. ಇದನ್ನು ಬರೇ ಆರೋಪ ಮಾಡೋದು ಭ್ರಷ್ಟದಾರ ಇವ್ರು ಭ್ರಷ್ಟ ಆಯ್ತು ರೀ, ಭ್ರಷ್ಟದ್ದು ಎಲ್ಲರಿಗೂ ಗೊತ್ತದ. ಆ ಭ್ರಷ್ಟತೆಯನ್ನು ತೆಗೆದು ಹಾಕೋದು ನೀವು ಏನು ಮಾಡ್ಬೇಕಂತ ಮಾಡಿದಿರಿ. ನಿಮ್ಮ ಸರ್ಕಾರ ನಾಳೆ ಬಂದರೆ ಏನು ಮಾಡ್ತದೆ, ಈಗಿನ ಸರ್ಕಾರ ಎಲ್ಲಿ ತಪ್ಪಿದ, ನೀವು ಹಿಂದಿದ್ದಾಗ ನೀವು ಏನು ತಪ್ಪಿದೆ, ನೀವು ಆತ್ಮವಿಮರ್ಶೆ ಮಾಡಿಕೊಂಡು ಸರ್ಕಾರ ಕೂತು ಮಾತಾಡ್ರಿ. ಬರೀ ಆರೋಪ ಮಾಡೋದು ಓಡಿ ಹೋಗೋದು, ಹಿಟ್ಟು ಕೇಸ್ ಆಗೋದು ಬೇಡ. ಯಾಕೆ ಹಿಂದಿನ ಸರ್ಕಾರದಲ್ಲೂ ಅತ್ಯಾಚಾರಗಳಿದ್ದರು, ಆರೋಪಗಳು ಹತ್ತಿದ್ರು, ಭ್ರಷ್ಟರಿದ್ದರು,
ಕಳ್ಳರಿದ್ದು, ಭೂಮಿ ನುಂಗಾಪುಗಳಿದ್ರು, ಸಾರಾಯಿ ಮಾರಿ ಇಡೀ ಒಂದು ಜನಾಂಗವನ್ನು ಹಾಳು ಮಾಡುವಂಥವ್ರು ಇದ್ದರು.